ದೂತ ಸಮೀರ್ ಎಂಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಯಪ್ಪ ಏನು ಗುರು ಈ ಮನುಷ್ಯ, ಹ್ಯಾಟ್ಸ್ ಆಫ್ ಇವ್ರ ಧೈರ್ಯಕ್ಕೆ. ಸಿಕ್ಕಾಪಟ್ಟೆ ಧೈರ್ಯ ಬೇಕು ಈ ಥರ ಒಂದು ವೀಡಿಯೋ ಮಾಡೋದಕ್ಕೆ. ಅದು ಹೆಂಗೆ ಇನ್ಫಾರ್ಮೇಷನ್ನ ಹುಡುಕಿದ್ರು, ಹೆಂಗಪ್ಪ ಈ ವಿಡಿಯೋ ಮಾಡಿದ್ರು. ಇಷ್ಟೆಲ್ಲ ಕ್ರೂರವಾಗಿ ಒಂದು ಹುಡುಗಿನ ಸಾಯಿಸಿದಾರಲ್ಲ, ಇದೇ ಜಾಗದಲ್ಲಿ ನಾವೇನಾದ್ರು ಇದ್ದಿದ್ರೆ ನಮ್ಮ ಮನೆಯವ್ರ ಕತೆ ಏನು ಯಪ್ಪ, ನೆನ್ಸ್ಕೊಳಕ್ಕೂ ಆಗಲ್ಲ. ಇದನ್ನು ಮಮ್ಮಿ ಕಳಿಸ್ಲಾ ಬೇಡವಾ? ಕಳಿಸಿದ್ರೆ ಅವ್ರು ಭಯ ಪಟ್ಕೊಳ್ತಾರ. ಆಮೇಲೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ಇದೆಲ್ಲ ಡೀಟೇಲ್ಸ್ ಮಮ್ಮಿಗೂ ಗೊತ್ತಾಗಬೇಕು, ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕು. ನಾನು ಇವಾಗಲೇ ಇದನ್ನು ಮಮ್ಮಿಗೆ ಕಳಿಸ್ತೀನಿ. ಸಮೀರ್ ಅವರ ಒಂದು ಯೂಟ್ಯೂಬ್ ವೀಡಿಯೋಯಿಂದ ನಮಗೆಲ್ಲ ಎಷ್ಟೊಂದು ಡೀಟೇಲ್ಸ್ ಗೊತ್ತಾಗಿದೆ. ಆದರೆ 12 ಇಯರ್ಸಿಂದ ಇಷ್ಟೆಲ್ಲ ಡೀಟೇಲ್ಸ್ ಇಟ್ಕೊಂಡು ಅಷ್ಟು ಓಡಾಡ್ತಾ ಇದ್ದಾರಲ್ಲ, ಅವ್ರಿಗೆಲ್ಲ ಎಷ್ಟು ಪೇಷನ್ಸು ಧೈರ್ಯ ಇರಬೇಡ. ಈ ಥರ ಕ್ರೈಮ್ಸ್ನೆಲ್ಲ ನಾವು ಮೂವೀಸಲ್ಲಿ ನೋಡ್ತಾ ಇದ್ವಿ, ಕಾಲ್ಪನಿಕ ಅಂದ್ಕೊಳ್ತಾ ಇದ್ವಿ. ಅದೇ ಇದೆಲ್ಲ ನಿಜವಾದ ಲೈಫಲ್ಲಿ ನಡೆಯುತ್ತೆ ಅಂತ ನೆನೆಸ್ಕೊಂಡ್ರೆ ಮೈ ಜುಮ್ ಅನ್ಸುತ್ತಲ್ಲ ಗುರು. ಆದರೂ ಪಾಪ ಸೌಜನ್ಯ ಇಷ್ಟೊತ್ತು ಬದುಕಿದಿದ್ರೆ ಎಷ್ಟು ಸಕ್ಸಸ್ಫುಲ್ ಆ್ಯಂಡ್ ಹ್ಯಾಪಿಯಾಗಿರ್ತಾಯಿದ್ರು ಜೀವನದಲ್ಲಿ. ಇದೆಲ್ಲ ನೋಡ್ತಾ ಇದ್ರೆ ಸೇಮ್ ಟು ಸೇಮ್ ಕಾಂತಾರ ಮೂವಿ ಥರನೇ ಇದೆ. ಅಂದರೆ ಕಾಂತಾರ ನಿಜವಾದ ಸ್ಟೋರಿನಾ, ಕಾಲ್ಪನಿಕ ಅಲ್ವಾ? ಅಲ್ಲ, ಗೊತ್ತಿಲ್ಲದೇನೋ ನಾವೇನಾದರೂ ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರೇ ನಮ್ಗೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ. ಅದು ಹೆಂಗೆ ಇವ್ರು ಇಷ್ಟು ದೊಡ್ಡ ದೊಡ್ಡ ಕ್ರೈಮ್ ಎಲ್ಲ ಮಾಡಿ ನೆಮ್ಮದಿಯಾಗಿರ್ತಾರೆ ಜೀವನದಲ್ಲಿ? ಬೆಳಗ್ಗೆಯಿಂದನೂ ಪ್ರತಿಯೊಂದು ನ್ಯೂಸ್ ಚಾನಲ್ಲು ನೋಡ್ತಾ ಇದ್ದೀನಿ, ಒಂದರಲ್ಲೂ ಸೌಜನ್ಯ ಬಗ್ಗೆ ಏನೂ ನ್ಯೂಸ್ ಇಲ್ಲ, ಹೈಲೈಟ್ಸಲ್ಲೂ ಹೇಳ್ತಾ ಇಲ್ಲ. ಅಲ್ಲ, ಸೆಲೆಬ್ರಿಟಿನ ಬಿಡುಗಡೆ ಮಾಡಬೇಕಾದ್ರೆ ಇವ್ರು ಕೊಲೆ ಮಾಡಿಲ್ಲ ಅಂದರೆ ಬೇರೆ ಯಾರು ಕೊಲೆ ಮಾಡಿರೋಕ್ಕೆ ಸಾಧ್ಯ ಅಂತ 8 ಅವರ್ ಲೈವ್ ಬ್ರಾಡ್ಕಾಸ್ಟ್ ನಡೆಸ್ತಾ ಇದ್ರಲ್ಲ. ಇವಾಗ ಕೋರ್ಟೇ ಹೇಳಿದೆ ಇವ್ರು ಕೊಲೆಗಾರ ಅಲ್ಲ ಅಂತ. ಇವಾಗ ಯಾಕೆ ಆ ಕ್ವೆಶ್ಚನ್ ಮೀಡಿಯಾದವ್ರು ಕೇಳ್ತಾ ಇಲ್ಲ? ಹಾಗಾದರೆ ಕೊಲೆಗಾರ ಯಾರು ಅಂತ?